ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. Recording in progress. ಡಿಯರ್ ಮಾಸ್ಟರ್ಸ್, ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಂರ ಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಆನಾಪಾನಸತಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಮೊದಲಿಗೆ ಎಲ್ಲರೂ ಧ್ಯಾನಾಸಕ್ತರಾಗೋಣ. Recording in progress. ಎಲ್ಲರೂ ಮೊದಲಿಗೆ ಆನಾಪಾನಸತಿ ಧ್ಯಾನ ಅಂತಂದ್ರೆ ಏನು ಅಂತ ಎಲ್ಲರೂ ತಿಳ್ಕೊಂಡಿದ್ದೀರಾ? ಯಾರಾದ್ರೂ ಹೊಸಬ್ರು ಜಾಯ್ನ್ ಆಗಿದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ನಾನು ಮತ್ತೊಮ್ಮೆ ಧ್ಯಾನದ ಬಗ್ಗೆ ಪರಿಚಯನ ಮಾಡಿ ಧ್ಯಾನವನ್ನ ಮಾಡಿಸಿ ಆ ನಂತರ ಸತ್ಸಂಗ ಕಾರ್ಯಕ್ರಮಕ್ಕೆ ಬರೋಣ ಮಾಸ್ಟರ್ಸ್. ಧ್ಯಾನ ಅಂದ್ರೆ ಏನು? ಸರಳ ಭಾಷೆಯಲ್ಲಿ ಹೇಳೋದಾದ್ರೆ, ಮನಸ್ಸಿನ ಅವಿರತ ವಿಚಾರ ಪ್ರವಾಹ ಅನ್ನೋದೇನಿದೆ ಅದನ್ನ ಕೊನೆಗೊಳಿಸುವುದು ಅಥವಾ ನಿರೋಧಿಸುವುದು ಧ್ಯಾನವಾಗಿದೆ ಅಂತ ಹೇಳ್ಬೋದು. ಎಲ್ಲ ಗೊತ್ತು ಗುರಿ ಇಲ್ಲದ ಮತ್ತೆ ಸೋಮಾರಿ ಆಲೋಚನೆಗಳಿಂದ ಮುಕ್ತವಾದ ಸ್ಥಿತಿಯಲ್ಲಿದ್ದುಕೊಂಡು ನಮ್ಮ ಸುತ್ತಲೂ ಇರುವಂತಹ ವಿಶ್ವಮಯ ಪ್ರಾಣ ಶಕ್ತಿಯನ್ನ ಹಾಗೂ ವಿಶ್ವ ಪ್ರಜ್ಞೆಯನ್ನ ಹೊಂದುವುದು ಧ್ಯಾನವಾಗಿದೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಪಾಳಿ ಭಾಷೆಯಲ್ಲಿ ಆನಾಪಾನಸತಿ ಧ್ಯಾನ, ಆನ ಅಂದ್ರೆ ಒಳಗಡೆ ಬರ್ತಾ ಇರುವಂತಹ ಉಸಿರು, ಅಪಾನ ಅಂದ್ರೆ ಹೊರಗಡೆ ಬಿಡ್ತಾ ಇರುವಂತಹ ಉಸಿರು, ಸತಿ ಅಂದರೆ ಉಸಿರನ್ನ ಒಳಗಡೆ ತೆಗೆದುಕೊಳ್ಳೋದು ಹೊರಗಡೆ ಹೋಗೋದು, ಇದರ ಜೊತೆ ಕೂಡಿರುವಂತದ್ದು ಅಂದ್ರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದೇ ಸತಿ ಅಂತ ಹೇಳ್ತಾರೆ. ಆನಾಪಾನಸತಿ ಧ್ಯಾನ ಅನ್ನೋದು ಬಹಳ ಸರಳ ಹಾಗೂ ಸುಲಭ ಮಾಸ್ಟರ್ಸ್. ಎಲ್ಲರೂ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ, ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಅದಲು ಬದಲು ಮಾಡ್ಕೊಳ್ಳಿ. ಸೋಫಾ ಮೇಲಾದ್ರೂ ಕುಳಿತುಕೊಳ್ಬಹುದು, ಕುರ್ಚಿ ಮೇಲಾದ್ರೂ ಕುಳಿತುಕೊಳ್ಬಹುದು, ಅಥವಾ ಕೆಳಗಡೆ ಮ್ಯಾಟ್ ಹಾಕೊಂಡಾದ್ರೂ ನೆಲದಲ್ಲಿ ಕೂತ್ಕೊಳ್ಬಹುದು, ಚಕ್ಕು ಬಾಕ್ಲು ಹಾಕೊಂಡಾದ್ರೂ ಕೂತ್ಕೊಳ್ಬಹುದು. ಸೋಫಾ ಮೇಲೆ ಅಥವಾ ಕುರ್ಚಿ ಮೇಲೆ ಕುಳಿತುಕೊಂಡಿರುವಂತವ್ರು ಇಳಿಬಿಟ್ಟಿರುವ ಕಾಲುಗಳನ್ನ ಅದಲು ಬದಲು ಮಾಡ್ಕೊಳ್ಳಿ. ಅಲ್ಲಿ 10% ಎನರ್ಜಿ ನಿಮ್ಮಲ್ಲಿ ಸೇವ್ ಆಗ್ತಾ ಇರುತ್ತೆ. ಎರಡು ಕೈಗಳನ್ನ ಜೋಡಿಸ್ಕೊಂಡಿರೋದ್ರಿಂದ ಅಲ್ಲಿ ಕೂಡ 10% ಎನರ್ಜಿ ನಿಮ್ಮಲ್ಲಿ ಸೇವ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ ಹೀಗೆ ಮಾಡೋದ್ರಿಂದ 80% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ, ಸೇವ್ ಆಗ್ತಾ ಇದೆ. ಟೋಟಲ್ 100% ಎನರ್ಜಿ ಈಗ ನಿಮ್ಮಲ್ಲಿ ಸೇವ್ ಆಗ್ತಾ ಇದೆ. ಆರಾಮ್ಸೆ ಕುಳಿತುಕೊಳ್ಳಿ. ಯಾವುದೇ ಜಪ ತಪ ದೇವರ ನಾಮಸ್ಮರಣೆ ಯಾವುದು ಬೇಡ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನವಿರಲಿ ಮಾಸ್ಟರ್ಸ್. ಶ್ವಾಸವೇ ನೀವಾಗಿರಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮೆಡಿಟೇಷನ್ ಮ್ಯೂಸಿಕ್ ನ ಆಲಿಸುತ್ತಾ ಎಲ್ಲರೂ ಧ್ಯಾನಾಸಕ್ತರಾಗಿ ಮಾಸ್ಟರ್ಸ್.
ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ನಾನು ಈ ಶರೀರವಲ್ಲ, ನಾನು ಆತ್ಮ ಎಂಬ ಅರಿವಿನೊಂದಿಗೆ ಎಲ್ಲರೂ ನಮ್ಮೊಳಗೆ ನಾವು ಪ್ರವೇಶಿಸಿಕೊಳ್ಳೋಣ. ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಕ್ರಮೇಣ ಬುದ್ಧಿ ಸಿತಗೊಳ್ಳುತ್ತೆ. ಆಗ ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮೊಳಗಡೆ ಪ್ರವಹಿಸಲು ಸಹಕಾರಿಯಾಗುತ್ತೆ ಮಾಸ್ಟರ್ಸ್. ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮೊಳಗಡೆ ಪ್ರವಹಿಸಿದಾಗ 2,72,000 ನರನಾಡಿ ಮಂಡಲಗಳು ಶುದ್ಧೀಕರಣಗೊಳ್ಳುತ್ತೆ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್ ಅಂಡ್ ಇಗ್ನೋರ್ ಆಲ್ ಯುವರ್ ಥಾಟ್ಸ್. ನಿಮ್ಮ ಶ್ವಾಸವೇ ನಿಮ್ಮ ಗುರು. ನಿಮ್ಮ ಶ್ವಾಸ ಗುರುವಿನೊಂದಿಗೆ ಇರಿ. ಶ್ರದ್ಧೆಯಿಂದ ಶ್ವಾಸ ಗುರುವಿನ ಜೊತೆ ಇರಿ ಮಾಸ್ಟರ್ಸ್. ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಅದನ್ನೇ ಗಮನಿಸ್ತಾ ಇರಿ. ಎರಡು 2,500 ವರ್ಷಗಳ ಹಿಂದೆ ಗೌತಮ ಬುದ್ಧರು
ಈ ಆನಾಪಾನಸತಿ ಧ್ಯಾನವನ್ನ ಕಂಡುಕೊಂಡರು ಮಾಸ್ಟರ್ಸ್. ಇದರಿಂದಲೇ ಅವರು ಎನ್ಲೈಟನ್ಮೆಂಟ್ ಹೊಂದಿದ್ದು. ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಬುದ್ಧಿ ಸ್ಥಿತಗೊಳ್ತಾ ಇದೆ. ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ನಮ್ಮೆಲ್ಲರ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ನಮ್ಮ ಇಡೀ ಶರೀರದೊಳಗಡೆ ಪ್ರವಹಿಸ್ತಾ ಇದೆ ಮಾಸ್ಟರ್ಸ್. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ನಮ್ಮೆಲ್ಲರ ಆತ್ಮಗಳ ಮೇಲೆ ಶಾಶ್ವತವಾಗಿ ಗೋಲ್ಡನ್ ಪಿರಮಿಡ್ ಸ್ಥಾಪಿತಗೊಂಡಿದೆ. ನಮ್ಮ ಈ ಧ್ಯಾನಕ್ಕೆ ಹಿಮಾಲಯದ ಎಲ್ಲ ಯೋಗಿಗಳು, ಸಪ್ತ ಋಷಿಯರು, ಋಷಿ ಪತ್ನಿಯರು, ಸೀತಾಮಾತೆ, ಯಶೋಧರ ಮಾತೆ, ಎಲ್ಲಾ ಕ್ರಿಸ್ಟಲ್ಸ್ ಎನರ್ಜಿ, ಎಲ್ಲಾ ಪಿರಮಿಡ್ ಎನರ್ಜಿ, ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್ ಎನರ್ಜಿ, ಬ್ರಹ್ಮ ವಿಷ್ಣು ಮಹೇಶ್ವರ ಸಕಲ ದೇವಾನು ದೇವತೆಗಳನ್ನ ಆಹ್ವಾನಿಸ್ಕೊಂಡಿದೀವಿ. ಪತ್ರಿಜಿ ಗುರುಗಳ ಮುಂದಾಳತ್ವದಲ್ಲಿ, ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗಿದ್ದೇವೆ. ಧ್ಯಾನ ಸರ್ವ ರೋಗ ನಿವಾರಿಣಿ, ಧ್ಯಾನ ಸಕಲ ಯೋಗಕಾರಿಣಿ, ಸಕಲ ಭೋಗಕಾರಿಣಿ, ಧ್ಯಾನ ಸರ್ವಶಾಸ್ತ್ರ ಜ್ಞಾನ ಪ್ರಸಾದಿನಿ ಮಾಸ್ಟರ್ಸ್.
ಕೊನೆಯ 3 ನಿಮಿಷಗಳು ಮಾಸ್ಟರ್ಸ್. Be with your breath. ಧ್ಯಾನದಿಂದ ನಮ್ಮೆಲ್ಲರ ಸುತ್ತಲೂ ರಕ್ಷಣಾ ಕವಚ ಏರ್ಪಟ್ಟಿದೆ ಮಾಸ್ಟರ್ಸ್. ನಾನು ಹೇಳೋವರೆಗೂ ಯಾರು ಕಣ್ಣುಗಳನ್ನ ತೆರಿಬೇಡಿ. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳಿಗೆ, ಎಲ್ಲ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ಗೆ, ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ಇವರೆಲ್ಲರಿಗೂ ಅನಂತ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ನಿಧಾನವಾಗಿ 2 ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಲಾಸ್ಟ್ 5 seconds. 5, 4, 3, 2, 1, 0. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ತೆಗೆಯುತ್ತಾ, ಕಣ್ಣುಗಳ ನಿಧಾನವಾಗಿ ತೆರೆಯುತ್ತಾ ನಿಮ್ಮ ಅಂಗೈಗಳನ್ನೇ ನೋಡ್ಕೊಳ್ಳಿ ಮಾಸ್ಟರ್ಸ್. ಈ ಸುಂದರವಾದ ಅದ್ಭುತವಾದ ಧ್ಯಾನಕ್ಕೆ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನ ನಾವೆಲ್ಲರೂ ಸಲ್ಲಿಸೋಣ. ಈ ಅದ್ಭುತವಾದ ಧ್ಯಾನ ಕಲಿಸಿಕೊಟ್ಟಿರುವ ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ನಮನಗಳನ್ನ, ಪ್ರಣಾಮಗಳನ್ನ ನಾವೆಲ್ಲರೂ ಸಮರ್ಪಿಸೋಣ ಮಾಸ್ಟರ್ಸ್. ಈಗ ಸತ್ಸಂಗದ ಕಡೆ ನಾವೆಲ್ಲರೂ ಬರೋಣ. ಅದ್ಭುತವಾಗಿ ನಾವೆಲ್ಲರೂ ಧ್ಯಾನವನ್ನ ಮಾಡ್ಕೊಂಡ್ವಿ. 20 ನಿಮಿಷಗಳ ಕಾಲ ಅದ್ಭುತ ಧ್ಯಾನ ನಡೀತು. ಇನ್ನು 20 ನಿಮಿಷಗಳು ನಾವೆಲ್ಲರೂ ಸತ್ಸಂಗದ ಬಗ್ಗೆ ಗಮನವನ್ನ ಹರಿಸೋಣ. ಓಕೆ ಮಾಸ್ಟರ್ಸ್, ಇವತ್ತಿನ ಟಾಪಿಕ್ ಬಂದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಗವಂತನನ್ನ ತಿಳಿದುಕೊಳ್ಳಬೇಕು. ಈ ಟಾಪಿಕ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ, ಡಿಸ್ಕಷನ್ ಮಾಡ್ತಾ ಇದೀವಿ.
ಭಗವಂತ ಅಂದ್ರೆ ಯಾರು? ಪ್ರತಿಯೊಬ್ರು ಕೂಡ ಭಗವಂತನನ್ನ ಪೂಜೆ ಮಾಡಿ ಅಥವಾ ಪ್ರಾರ್ಥನೆಯನ್ನ ಮಾಡಿ ಅಥವಾ ನಮಸ್ಕಾರಗಳನ್ನ ಮಾಡಿ ತಮ್ಮ ಆಸೆಗಳನ್ನ ಬೇಡ್ತಾ ಇರ್ತಾರೆ. ನನ್ಗೆ ಅದು ಕೊಡು ಭಗವಂತ, ಇದು ಕೊಡು ಭಗವಂತ, ನನ್ನ ಹತ್ರ ಅದಿಲ್ಲ, ಇದಿಲ್ಲ, ಇದನ್ನೆಲ್ಲ ನೀನ್ ಕೊಡ್ಬೇಕು ನನಗೆ ಅಂತ ಬೇಡ್ತಾ ಇರ್ತಾರೆ ಅಲ್ವಾ? ಯಾರನ್ನ ನೋಡಿದ್ರು ಕೂಡ ಇದೇ ರೀತಿ ಪ್ರವರ್ತಿಸ್ತಾ ಇರ್ತಾರೆ ಹೊರತು ಇದಕ್ಕಿಂತ ಬೇರೆ ರೀತಿಯ ಆಲೋಚನೆ ಮಾಡೋರು ಬಹಳ ವಿರಳ. ಎಲ್ಲರ ಉದ್ದೇಶ ಭಗವಂತನು ಆಸೆಗಳನ್ನ ತೀರಿಸ್ತಾನೆ, ನಮ್ಮ ಆಸೆಗಳನ್ನ ಭಗವಂತ ತೀರಿಸ್ತಾನೆ ಅನ್ನೋದೇ ಆಗಿದೆ. ಎಲ್ಲರೂ ಅದೇ ರೀತಿ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಅಲ್ವಾ ಮಾಸ್ಟರ್ಸ್? ಅಷ್ಟೇ ಹೊರತು ಭಗವಂತನನ್ನ ಕುರಿತು ತಿಳಿದುಕೊಳ್ಬೇಕು, ಆತ ಹೇಗಿರ್ತಾನೆ, ಆತ ಯಾರಾಗಿರ್ಬೋದು, ಭಗವಂತ ಅಂದ್ರೆ ಯಾರಾಗಿರ್ಬೋದು, ಹೇಗಿರ್ತಾನೆ, ಆತ ಎಲ್ಲಿರ್ತಾನೆ, ಏನ್ ಮಾಡ್ತಾ ಇರ್ತಾನೆ, ಆತನ ಶಕ್ತಿ ಎಷ್ಟಿರ್ಬಹುದು, ಆತನ ಗುಣಗಳು ಏನು, ಆತ ಇಷ್ಟು ಜನರ ಆಸೆಗಳನ್ನೆಲ್ಲ ತೀರಿಸಬಲ್ಲವನೇ, ಆತನ ಶಕ್ತಿ ಎಷ್ಟಿರ್ಬೋದು, ಆತನ ಶಕ್ತಿಯನ್ನ ನಾವು ಊಹಿಸೋಕೆ ಸಾಧ್ಯನಾ ಅಂತ ಬಹಳ ಜನ ಆಲೋಚನೆಯನ್ನ ಮಾಡ್ತಾ ಇರೋದಿಲ್ಲ ಮಾಸ್ಟರ್ಸ್. ಎಷ್ಟು ಹೊತ್ತು ಏನೋ ಒಂದು ಸಮರ್ಪಣೆಯನ್ನ ಮಾಡಿ, ಒಂದು ನೈವೇದ್ಯವನ್ನ ಮಾಡಿ, ಸ್ತೋತ್ರಗಳಿಂದ ಹೊಗಳಿ ಹೊಗಳಿ ಭಗವಂತನನ್ನ ಅಥವಾ ಭಜನೆಯನ್ನ ಮಾಡಿ ಕೊಂಡಾಡಿ ಎಷ್ಟೋ ನಾಮಗಳಿಂದ ಭಗವಂತನನ್ನ ಕರೀತಾ ಆತನನ್ನ ನಮ್ಮ ವಶ ಮಾಡ್ಕೊಂಡು ಆಸೆಗಳನ್ನ ನೆರವೇರಿಸ್ಕೊಳ್ಬೇಕು ಅಂತ ಅನ್ಬಿಟ್ಟು ಪ್ರತಿಯೊಬ್ರು ಕೂಡ ಅವರವರ ವಶಕ್ಕೆ ಭಗವಂತನನ್ನ ಕರ್ಕೊಳಕ್ ಹೋಗ್ತಾರೆ. ಆತ ಅಂತವುಗಳಿಗೆ ಉಬ್ಬಿ ಹೋಗ್ತಾನ? ಭಜನೆ ಮಾಡ್ಬಿಟ್ರೆ, ಸ್ತೋತ್ರ ಪಾರಾಯಣ ಮಾಡ್ಬಿಟ್ರೆ ಭಗವಂತ ಉಬ್ಬಿ ಹೋಗ್ತಾನ? ಆತ ಆನಂದಿಸ್ತಾನೆ? ಹಾಗೆ ಆನಂದವಾಗಿ ಯಾರು ಏನು ಬೇಡಿದ್ರು ಕೂಡ ನೆರವೇರಿಸುತ್ತಾನೆ ಅಂತ ಎಲ್ಲರೂ ಭಾವಿಸ್ತಾರೆ. ಅದ್ರ ಬಿಟ್ಟು ಭಗವಂತನ ಬಗ್ಗೆ ಸರಿಯಾಗಿ ಕುರಿತು ಆಲೋಚನೆ ಮಾಡೋದು, ಸರಿಯಾಗಿ ಭಗವಂತನ ಬಗ್ಗೆ ಅರಿತುಕೊಳ್ಳೋರು ಬಹಳ ಬಹಳ ವಿರಳ ಆಗಿರ್ತಾರೆ. ಭಗವಂತ ಅಂತಂದ್ರೆ ಗುಡಿಗೆ ಹೋಗಿ, ಅದ್ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಆ ದೇವರ ಪ್ರತಿಮೆಯ ಮುಂದೆ ಕುಳಿತು ಬರೀ ಜನ ಬೇಡ್ತಾನೆ ಇರ್ತಾರೆ ಹೊರತು ಆತನ ನಿಜ ಸ್ವರೂಪ ಏನು, ಭಗವಂತ ಎಲ್ಲಿರ್ತಾನೆ, ಆತನ ಕೆಲಸ ಏನು, ಆತನ್ಗೆ ಎಷ್ಟು ಶಕ್ತಿ ಇರ್ಬೋದು, ಅದನ್ನ ನಾವು ಊಹಿಸೋಕೆ ಕೂಡ ಸಾಧ್ಯನಾ ಅಂತ ಕೂಡ ಯಾರು ಯೋಚನೆಯನ್ನ ಮಾಡ್ತಾ ಇರೋದಿಲ್ಲ ಮಾಸ್ಟರ್ಸ್. ನಿಜವಾಗಿ ಅಷ್ಟು ಶಕ್ತಿವಂತನಾದ ಭಗವಂತ ನೀವು ಕೊಡುವಂತಹ ಚಿಕ್ಕ ಚಿಕ್ಕ ಕಾಣಿಕೆಗಳೇನಿದೆ, ಆ ನೈವೇದ್ಯ ಅರ್ಪಿಸೋದಾಗಿರ್ಬೋದು, ದುಡ್ಡನ್ನ ಕೊಡೋದಾಗಿರ್ಬೋದು, ಅಥವಾ ಆತನಿಗೆ ಬೇಕಾದ ಕಿರೀಟನ್ನ ಮಾಡಿಸ್ಕೊಡುವಂತದ್ದಾಗಿರ್ಬೋದು, ಬೆಳ್ಳಿಯ ಮುಖವಾಡ ಮಾಡಿಸ್ಕೊಡೋದಾಗಿರ್ಬೋದು, ಈ ತರ ನೀವ್ ಏನೇನ್ ಚಿಕ್ಕ ಚಿಕ್ಕ ಕಾಣಿಕೆಗಳನ್ನ ಭಗವಂತನ್ಗೆ ಅರ್ಪಿಸ್ತೀರಾ, ಅದಕ್ಕೆ ಆ ಭಗವಂತ ವಶವಾಗ್ತಾನ? ನಿಜವಾಗಿ ಆತನನ್ನ ಹೇಗೆ ಆನಂದಿಸುವಂತೆ ನಾವು ಮಾಡ್ಬೇಕು? ಏನ್ ಮಾಡಿದ್ರೆ ಆ ಭಗವಂತನಿಗೆ ಆನಂದ ಅನ್ನೋದಾಗತ್ತೆ ಅಂತ ಎಷ್ಟೋ ಜನ ಆಲೋಚನೆಯನ್ನ ಮಾಡೋದಿಲ್ಲ. ಎಷ್ಟು ಹೊತ್ತು ಸಮಯ ಸಿಕ್ಕಿದ್ರೆ ಎಷ್ಟು ಹೆಚ್ಚು ಸಂಪಾದನೆಯನ್ನ ಮಾಡೋಣ, ಎಷ್ಟು ಸುಖಗಳನ್ನ ಅನುಭವಿಸೋಣ ಅಂತ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಹೊರತು ಆ ಭಗವಂತನನ್ನ ಕುರಿತು ಎಷ್ಟೋ ಜನ ಆಲೋಚನೆಯನ್ನ ಮಾಡ್ತಾ ಇರೋದಿಲ್ಲ. ತಮಗಿರುವ ಸಮಯವನ್ನೆಲ್ಲ ಅವ್ರ ಏನ್ ಮಾಡ್ತಾರೆ, ಮನೋರಂಜನೆಗಾಗಿ, ವಿನೋದಗಳಿಗಾಗಿ, ಅವರ ವಿಲಾಸಗಳಿಗಾಗಿ, ಎಂಟರ್ಟೈನ್ಮೆಂಟ್, ರೆಕ್ರಿಯೇಷನ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೋ ಸಮಯವನ್ನ ಅದಕ್ಕಾಗಿಯೇ ಮೀಸಲಿಡ್ತಾ ಬಂದ್ಬಿಡ್ತಾನೆ. ಅಷ್ಟ ಹೊರತು ಆ ಭಗವಂತನನ್ನ ಕುರಿತು ಆತನನ್ನ ತಿಳ್ಕೊಳ್ಬೇಕು ಅಂತ ಅನ್ಬಿಟ್ಟು ಆತ ಸಮಯವನ್ನ ಕೊಡೋದಿಲ್ಲ. ಏನಾದ್ರೂ ಅಲ್ಪ ಸ್ವಲ್ಪ ಸಮಯ ಕೊಟ್ರು ಕೂಡ ಅದು ಪೂಜೆ ಮಾಡೋದಕ್ಕಾಗಿರ್ಬೋದು, ಪ್ರಾರ್ಥನೆಯನ್ನ ಮಾಡೋದಕ್ಕಾಗಿರ್ಬೋದು, ಭಜನೆಯನ್ನ ಮಾಡೋದಕ್ಕಾಗಿರ್ಬೋದು, ಆ ರೀತಿ ಭಗವಂತನನ್ನ ಪ್ರಾರ್ಥಿಸಿ ಕೊಂಡಾಡಿ ಭಜನೆಯನ್ನ ಮಾಡಿ ತನ್ನ ಆಸೆಗಳನ್ನ ಬೇಡುವುದಕ್ಕೆ ಎಷ್ಟೋ ಜನ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಇನ್ನು ಕೆಲವು ಜನ ವಿಗ್ರಹ ಕಾಣಿಸ್ತು ಅಂತಂದ್ರೆ, ಫೋಟೋ ಕಾಣಿಸ್ತು ಭಗವಂತಂದು ಅಂತಂದ್ರೆ ಏನ್ ಮಾಡ್ತಾರೆ, ಒಂದು ಸಲ ನಮಸ್ಕಾರವನ್ನ ಮಾಡ್ಕೊಂಡು ತನ್ನ ಆಸೆಗಳನ್ನ ಹೇಳ್ಕೊಳ್ತಾರೆ ಫೋಟೋ ಮುಂದೆ, ಭಗವಂತನ ವಿಗ್ರಹದ ಮುಂದೆ.
ಭಗವಂತ, ಇವತ್ತು ನಾನು ಹೊರಗಡೆ ಹೋಗ್ತಾ ಇದೀನಿ, ನನಗೆ ಕೆಲಸ ಸಿಗೋ ಹಾಗೆ ಮಾಡು. ಅಥವಾ ಇವತ್ತು ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದೀನಿ, ಅಲ್ಲಿ ಆ ಬಾಸ್ ನನ್ನ ಅಪ್ರಿಶಿಯೇಷನ್ ಮಾಡ್ಬೇಕು, ನನಗೆ ಕೆಲಸವನ್ನ ನನಗೆ ಕೊಡ್ಬೇಕು. ಅಥವಾ ನಾನು ಹೊರಗಡೆ ಹೋಗ್ತಾ ಇದೀನಿ, ಆ ಕೆಲಸ ಆಗ್ಬೇಕು, ಎದುರುಗಡೆ ಇರೋರು ನನ್ಗೆ ಬೇಗನೆ ಕೆಲಸವನ್ನ ಮಾಡ್ಕೊಡ್ಬೇಕು. ಈ ರೀತಿ ಏನೋ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ತಮ್ಮ ಬೇಡಿಕೆಗಳನ್ನ ಆ ಫೋಟೋ ಮುಂದೆ ಇರುವಂತಹ ಆ ಫೋಟೋದಲ್ಲಿ ಭಗವಂತ ಇರ್ತಾನೆ ಅಂತ ಭಾವಿಸಿ ಫೋಟೋ ಮುಂದೆ ಕುಳಿತು ಅಥವಾ ವಿಗ್ರಹದ ಮುಂದೆ ಕುಳಿತು ಹೇಳ್ಕೊಳ್ತಾ ಇರ್ತಾರೆ. ಮತ್ತೆ ಮಾರನೇ ದಿನದವರೆಗೂ ಆ ಭಗವಂತನ ಪ್ರಸಕ್ತಿನೇ ಇರೋದಿಲ್ಲ. ಮತ್ತೆ 24 ಅವರ್ಸ್ ಮಾರನೇ ದಿನ ಆಗ್ಬೇಕು, ಅಲ್ಲಿವರೆಗೂ ಯಾರು ಆ ಭಗವಂತನ ಕಡೆ ತಿರುಗಿ ಕೂಡ ನೋಡ್ತಾ ಇರೋದಿಲ್ಲ. ಆತನ ಜ್ಞಾಪಕನೇ ಇಟ್ಕೊಂಡಿರೋದಿಲ್ಲ. ಅಷ್ಟೇ, ಬೆಳಗ್ಗೆ ಆಯ್ತಾ, ಎದ್ದಿದ್ದಾಯ್ತಾ, ಸ್ನಾನ ಆಯ್ತಾ, ಭಗವಂತನ ಮುಂದೆ ಪೂಜೆ ಮಾಡಿ ದೀಪವನ್ನ ಬೆಳಗಿಸಿ ಆತನನ್ನ ಪ್ರಶ್ನೆ ಮಾಡ್ಕೊಂಡಿದ್ದಾಯ್ತಾ, ಆತನ ಹತ್ರ ಮಾತಾಡ್ಕೊಂಡಿದ್ದಾಯ್ತಾ, ಇಂಥ ಕೆಲಸ ಮಾಡ್ಕೊಡು ಅಂತ ಕೆಲಸ ಮಾಡ್ಕೊಡು ಅಂತ, ಅಷ್ಟೇ. ಆಮೇಲೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಮತ್ತೆ ದೇವ್ರ ಮನೆ ಒಳಗಡೆ ಹೋಗೋ ತನಕ ಭಗವಂತನ ಕಡೆ ಯಾರು ಗಮನ ಕೂಡ ಹರಿಸೋದಿಲ್ಲ. ಆತನ ಅವಶ್ಯಕತೆ ಕೂಡ ಯಾರಿಗೂ ಇರೋದಿಲ್ಲ. ಮಾರನೇ ದಿನ ಕೂಡ ಒಂದ್ಸಲ ನಮಸ್ಕಾರ ಹಾಕೊಂಡು ಆಸೆಗಳನ್ನ ಹೇಳ್ಕೊಳ್ತಾರೆ. ಹಾಗೆ ಮಾಡಿ ಭಗವಂತನ ವಿಷಯದಲ್ಲಿ ನಿರ್ವಹಿಸಬೇಕಾದಂತಹ ಪಾತ್ರ ಮುಗಿದು ಹೋಯ್ತು, ಇಷ್ಟೇ ನಾವು ಭಗವಂತನ ಕೇಳ್ಕೊಂಡ್ರೆ ಆಗೋಯ್ತು, ಭಗವಂತ ನಮ್ಗೆಲ್ಲವನ್ನ ದಯಪಾಲಿಸ್ಬಿಡ್ತಾನೆ ಅಂತ ತಿಳ್ಕೊಂಡು ಎಲ್ಲರೂ ಸುಮ್ನಾಗ್ಬಿಡ್ತಾರೆ. ಎಲ್ಲಿ ನೋಡಿದ್ರು, ಯಾರನ್ನ ನೋಡಿದ್ರು, ಯಾವ ರೀತಿಯಿಂದ ನೋಡಿದ್ರು ಭಗವಂತನ ವಿಷಯದಲ್ಲಿ ಮಾನವನ ಪ್ರವರ್ತನೆ ಹೀಗೆ ಇರುತ್ತೆ ಮಾಸ್ಟರ್ಸ್. ಅದಕ್ಕೂ ಮೀರಿ ಆಲೋಚನೆಯನ್ನ ಯಾರು ಮಾಡ್ತಾ ಇರೋದಿಲ್ಲ. ನಿಜವಾಗಿ ಇಷ್ಟು ಕೋಟಿ ಜನ ಕೊನೆ ಇಲ್ಲದ ಆಸೆಗಳನ್ನ ನೆರವೇರಿಸಿ, ಪಾಪಗಳನ್ನ ಕ್ಷಮಿಸಿ, ಕಷ್ಟಗಳನ್ನ ತೊಲಗಿಸುವ ಭಗವಂತನನ್ನ ಕುರಿತು ಯಾರು ಕೂಡ ತನ್ನ ಪೂರ್ತಿ ಜೀವನ ಕಾಲದಲ್ಲಿ ಸ್ವಲ್ಪ ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸದೆ ಹೋಗೋದು ಬಹಳ ವಿಚಿತ್ರ, ದುರಾದೃಷ್ಟಕರ. ಬೇಡುವುದಕ್ಕೆ ಸಮಯ ಕೊಡ್ತಾ ಇದ್ದಾರೆ, ಆದ್ರೆ ತಿಳಿದುಕೊಳ್ಳುವುದಕ್ಕೆ ಸಮಯ ಕೊಡದೆ ಹೋಗ್ತಾ ಇದ್ದಾರೆ. ಬರೀ ಭಗವಂತನ ಮುಂದೆ ಬೇಡೋದಷ್ಟೇ ಅವ್ರ ಕೆಲ್ಸ. ಭಗವಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಯಾರು ಕೂಡ ಹೆಚ್ಚು ಗಮನವನ್ನ ಹರಿಸ್ತಾ ಇಲ್ಲ ಅನ್ನೋದು ಒಂದು ದುರದೃಷ್ಟಕರವಾದ ಸಂಗತಿ. ಎಷ್ಟು ಕೆಲಸಗಳನ್ನ ಸರಿ ಮಾಡಿಕೊಳ್ಳಲು ಸಮಯವನ್ನ ಕೊಡ್ತಾ ಇದ್ದಾರೆ, ಆದ್ರೆ ಭಗವಂತನಿಗಾಗಿ ಸಮಯವನ್ನ ಯಾರು ಕೊಡದೆ ಹೋಗ್ತಾ ಇದ್ದಾರೆ. ನಿಜವಾಗಿ ಭಗವಂತ ಅಂತ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ದಲೆ, ಆತನ ಶಕ್ತಿಯನ್ನು ಅವಗಾಹನೆ ಮಾಡಿಕೊಳ್ಳದೆ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾನೋ ತಿಳಿದುಕೊಳ್ಳದೆ ಆತನನ್ನ ಬೇಡದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ಮಾಸ್ಟರ್ಸ್? ಇದನ್ನೊಮ್ಮೆ ನಾವು ಆಲೋಚನೆ ಮಾಡಿ ನೋಡ್ಬೇಕು. ಹಣ ಸಂಪಾದನೆಗಾಗಿ ಅಂದ್ರೆ ವ್ಯಾಪಾರಕ್ಕಾಗಿ, ಉದ್ಯೋಗಕ್ಕಾಗಿ ಎಷ್ಟೋ ಆಲೋಚನೆಯನ್ನ ಮಾಡ್ತಾರೆ. ಸಂಸಾರವನ್ನ ಕುರಿತು, ಸುಖಗಳನ್ನ ಕುರಿತು ಎಷ್ಟೋ ಆಲೋಚನೆಯನ್ನ ಮಾಡ್ತಾರೆ. ಸಮಸ್ಯೆಗಳನ್ನ ಕುರಿತು ಎಷ್ಟೋ ಆಲೋಚನೆಯನ್ನ ಮಾಡ್ತಾರೆ. ತಿಂಡಿಯನ್ನ ಕುರಿತು ಎಷ್ಟೋ ಆಲೋಚನೆಯನ್ನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಾವ್ ಏನು ರುಚಿಕರವಾಗಿ ಇಂಥ ತಿಂಡಿಯನ್ನ ಮಾಡ್ಕೊಂಡು ತಿನ್ನೋಣ, ಇವತ್ತು ಯಾವ ಅಡುಗೆಯನ್ನ ಮಾಡ್ಕೊಂಡು ತಿನ್ನೋಣ ಅಂತ ಯೋಚನೆ ಮಾಡ್ತಾರೆ. ಅಥವಾ ಹೊರಗಡೆ ಇನ್ನೆಲ್ಲಾದ್ರೂ ಹೋಗಿ ಎಲ್ಲಿ ಹೋಗ್ ಬರ್ಬೋದಪ್ಪ ಪಿಕ್ನಿಕ್ ಅಂತ ಆಲೋಚನೆಯನ್ನ ಮಾಡ್ತಾರೆ. ಖಾಲಿ ಸಮಯ ಸಿಕ್ತು ಅಂದ್ರೆ ಏನು ಅನುಭವಿಸ್ಬೇಕು, ಹೇಗೆ ಅನುಭವಿಸ್ಬೇಕು, ಆ ಸಮಯವನ್ನ ಹೇಗೆ ಕಾಲಕ್ಷೇಪ ಮಾಡ್ಬೇಕು ಅಂತ ಆಲೋಚನೆಯನ್ನ ಮಾಡ್ತಾರೆ ಹೊರತು ಭಗವಂತನನ್ನ ಕುರಿತು ಯಾರೋ ಆಲೋಚನೆಯನ್ನ ಮಾಡ್ತಾ ಇರೋದಿಲ್ಲ ಮಾಸ್ಟರ್ಸ್. ಆದ್ರೆ ನಿಜವಾಗಿ ಆಲೋಚಿಸಿ ಭಗವಂತನನ್ನ ಕುರಿತು ಅವಗಾಹನೆ ಮಾಡಿಕೊಂಡ್ರೆ, ಅದಕ್ಕೆ ತಕ್ಕ ಹಾಗೆ ಪ್ರವರ್ತನೆಯನ್ನ ಮಾಡಿದ್ರೆ ಅವರ ಜೀವನವೇ ಧನ್ಯ ಜೀವನವಾಗಿರುತ್ತೆ. ಏಕೆಂದ್ರೆ ಭಗವಂತನನ್ನ ಎಲ್ಲಾ ರೀತಿಯ ಆಸೆಗಳನ್ನ ಬೇಡ್ತಾ ಸಹ ಆತನನ್ನ ಕುರಿತು ತಿಳಿದುಕೊಳ್ಳದೆ ಹೋಗೋದು ದುರದೃಷ್ಟಕರವಾದ ಸಂಗತಿ. ಆದ್ರೆ ಆತನನ್ನ ಕುರಿತು ತಿಳಿದುಕೊಂಡವರು ಸರಿಯಾದ ಆರಾಧನೆಯನ್ನ ಮಾಡ್ತಾರೆ, ಭಗವಂತನನ್ನ ನಿಜವಾಗಿ ಆನಂದವಾಗಿರುವಂತೆ ಮಾಡ್ತಾರೆ, ಜೀವನವನ್ನ ಆನಂದಮಯವಾಗಿ ಮಾಡ್ಕೊಳ್ತಾರೆ. ಹೇಗ್ ಮಾಡ್ಕೊಳ್ತಾರೆ ಅನ್ನೋದೇ ಇಲ್ಲಿ ಪಾಯಿಂಟ್ ಮಾಸ್ಟರ್ಸ್. ಪ್ರತಿಯೊಬ್ರು ಕೂಡ ಭಗವಂತನನ್ನ ಕುರಿತು ತಿಳಿಬೇಕು, ಆತನನ್ನ ಅವಗಾಹನೆ ಮಾಡ್ಕೊಳ್ಬೇಕು, ಅದಕ್ಕೆ ತಕ್ಕ ಹಾಗೆ ಪ್ರವರ್ತನೆಯನ್ನ ಮಾಡ್ಬೇಕು, ಆತ ಮೆಚ್ಚುವ ಕೆಲಸಗಳನ್ನ ಮಾಡ್ಬೇಕು, ಆತನ ಅನುಗ್ರಹವನ್ನ ಹೊಂದ್ಬೇಕು. ಇದೆಲ್ಲಾ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು ಮಾಸ್ಟರ್ಸ್?
ಅನುದಿನವೂ ಎಡೆಬಿಡದೆ ಕನ್ಸಿಸ್ಟೆನ್ಸಿಯಾಗಿ ಆನಾಪಾನಸತಿ ಧ್ಯಾನದವನ್ನ ನಾವು ಮಾಡ್ತಾ ಬರ್ಬೇಕು. ಆನಾಪಾನಸತಿ ಧ್ಯಾನವನ್ನ ನಮ್ಮ ಜೀವನದಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಪ್ರತಿನಿತ್ಯ ನಾವು ಧ್ಯಾನವನ್ನ ಮಾಡ್ತಾ ಬರ್ಬೇಕು. ಆಗ್ಲೇ ಭಗವಂತನಿಗೆ ಹೆಚ್ಚು ಖುಷಿ ಆಗುವಂತದ್ದು, ಆನಂದವಾಗಿರುವಂತದ್ದು. ಭಗವಂತನಿಗೆ ಆನಂದ ಆಗುತ್ತೆ, ಅಷ್ಟೇ ಅಲ್ಲದೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ಆನಂದವನ್ನ ನಾವು ಕಾಣಬಹುದಾಗಿದೆ. ಯೋಗಿಗಳ ಪುಸ್ತಕಗಳನ್ನ ನಾವು ಪ್ರತಿನಿತ್ಯ ಓದ್ತಾ ಬರ್ಬೇಕು. ಸರಿಯಾದ ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿರುವಂತಹ ಪುಸ್ತಕಗಳನ್ನ ನಾವು ಅನುದಿನವೂ ಓದುತ್ತಾ ಬರ್ಬೇಕು ಮಾಸ್ಟರ್ಸ್. ಸಜ್ಜನ ಸಾಂಗತ್ಯವನ್ನ ಮಾಡ್ಬೇಕು. ಇವಾಗ ನಾವೇನು ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಇದೀವಿ, ಅನುದಿನವೂ ಕೂಡ ನಾವು ಧ್ಯಾನಾಸಕ್ತರಾಗಿರ್ಬೇಕು. ಸಜ್ಜನರ ಸಾಂಗತ್ಯ ಅಂದ್ರೆ ಒಳ್ಳೆ ಜನರ ಸಾಂಗತ್ಯ, ಒಳ್ಳೆದರ ಬಗ್ಗೆ ಚಿಂತನೆಯನ್ನ ಮಾಡುವ, ಒಳ್ಳೆದರ ಬಗ್ಗೆ ಆಲೋಚನೆಯನ್ನ ಮಾಡುವಂತಹ, ನಮ್ಮ ಇಡೀ ಜೀವನಕ್ಕೆ ಕೇವಲ ಇದೊಂದೇ ಜನ್ಮಕ್ಕಲ್ಲ ಮಾಸ್ಟರ್ಸ್, ಮುಂಬರುವ ಎಷ್ಟೋ ಜನ್ಮಗಳಿಗೂ ಕೂಡ ಈ ಆತ್ಮಜ್ಞಾನ ಅನ್ನೋದು ಈ ಸಜ್ಜನ ಸಾಂಗತ್ಯದಲ್ಲಿ ಸಿಗುತ್ತೆ. ಧ್ಯಾನವೂ ಸಿಗುತ್ತೆ, ಆತ್ಮಜ್ಞಾನವೂ ಕೂಡ ಸಿಗುತ್ತೆ. ಪ್ರಶ್ನೋತ್ತರಗಳನ್ನ ನಾವು ವಿನಿಮಯ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಇದೆಲ್ಲವೂ ಕೂಡ ಸಜ್ಜನ ಸಂಗತಿಯಲ್ಲಿ ನಮ್ಗೆ ಸಿಗುತ್ತೆ. ಆಗ್ಲೇ ಮಾತ್ರ ಭಗವಂತ ಯಾರು ಅಂತ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ನಮ್ಮೊಳಗಿರುವ ಆತ್ಮವೇ ನಮ್ಮ ಭಗವಂತ ಅನ್ನೋದನ್ನ ಎಲ್ಲರೂ ಮರ್ತೋಗಿರ್ತೀವಿ. ನಮ್ಮೊಳಗಿರುವ ಆತ್ಮ ಚೈತನ್ಯಕ್ಕೆ ನಾವು ಊಟವನ್ನ ಕೊಡದೆ ಬಾಹ್ಯ ಪ್ರಪಂಚದಲ್ಲಿರುವಂತಹ ಪ್ರತಿಮೆಗಳಿಗೆ, ಫೋಟೋಗಳಿಗೆ ನಾವು ಪೂಜೆಯನ್ನ ಮಾಡ್ತಾ ಬರ್ತಾ ಇದೀವಿ. ಭಗವಂತ ಅದರಿಂದ ಖುಷಿ ಆಗಲ್ಲ ಮಾಸ್ಟರ್ಸ್. ನಮ್ಮ ಆತ್ಮಕ್ಕೆ ನಾವ್ ಯಾವಾಗ ಧ್ಯಾನವೆಂಬ ಊಟವನ್ನ ಉಣಬಡಿಸ್ತೀವಿ, ಆಗ ಮಾತ್ರ ಭಗವಂತ ಖುಷಿ ಆಗ್ತಾನೆ. ಇದೇ ಇವತ್ತಿನ ಟಾಪಿಕ್, ಭಗವಂತನನ್ನ ತಿಳಿದುಕೊಳ್ಳಬೇಕು. ಅರ್ಥ ಆಯ್ತು ಅಲ್ವಾ ಮಾಸ್ಟರ್ಸ್? ಭಗವಂತ ಅಂದ್ರೆ ಯಾರು? ನಮ್ಮ ಒಳಗಿರುವ ಆತ್ಮವೇ ನಮ್ಮ ಭಗವಂತ. ಆತನಿಗೆ ನಾವು ಅನುದಿನವೂ ಧ್ಯಾನವೆಂಬ ಊಟವನ್ನ ಉಣಬಡಿಸ್ಬೇಕು. ಆಗ ಮಾತ್ರ ಭಗವಂತ ಸಂತೋಷವಾಗಿರ್ತಾನೆ. ಧ್ಯಾನದಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಸಾಬೀತಾಗಿದೆ ಮಾಸ್ಟರ್ಸ್. ವಿದ್ಯಾರ್ಥಿಗಳಿಗೂ ಕೂಡ ಧ್ಯಾನ ಮಾಡೋದ್ರಿಂದ ಬಹಳ ಬಹಳ ಅವರ ಜೀವನದಲ್ಲಿ ಅವರ ಹೆಚ್ಚು ಹೆಚ್ಚು ಮಾರ್ಕ್ಸ್, ಅಂಕಗಳನ್ನ ಪಡೆಯೋದಕ್ಕೂ ಕೂಡ ಸಹಕಾರಿಯಾಗಿದೆ ಧ್ಯಾನ. ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಧ್ಯಾನ ಅತ್ಯಗತ್ಯ ಅಂತ ನಾನು ಈ ಸತ್ಸಂಗದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈಗ ಯಾರಾದ್ರೂ ಏನಾದ್ರೂ ಪ್ರಶ್ನೋತ್ತರ ಇತ್ತು ಅಂದ್ರೆ ಕೇಳ್ಬೋದು. ಇನ್ನು 6 ನಿಮಿಷಗಳ ಕಾಲ ಟೈಮ್ ಇದೆ ಮಾಸ್ಟರ್ಸ್. ಏನಾದ್ರೂ ಪ್ರಶ್ನೆ ಇದೆ ಅಂದ್ರೆ ಕೇಳ್ಬೋದು. ಇವತ್ತಿನ ಟಾಪಿಕ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾಗಿ ನಾವು ಪ್ರತಿನಿತ್ಯ ಭಗವಂತನನ್ನ ಹೇಗೆ ಕಾಣ್ಬೇಕು ಅಂದ್ರೆ, ನಾವು ಧ್ಯಾನವನ್ನ ಮಾಡ್ತಾ ನಮ್ಮೊಳಗಿನ ಭಗವಂತನನ್ನ ನಾವು ಕಾಣಬಹುದಾಗಿದೆ. ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ, ಯುವರ್ ಬ್ರೆತ್ ಈಸ್ ಯುವರ್ ಗುರು. ನಿಮ್ಮ ಶ್ವಾಸವೇ ನಿಮ್ಮ ಗುರು. ಅನುದಿನವೂ ನಾವು ನಮ್ಮ ಶ್ವಾಸ ಗುರುವನ್ನ ಹಿಡಿತಾ ಬಂದ್ರೆ ನಮ್ಮೊಳಗಿರುವ ಪ್ರಪಂಚವನ್ನ ನಾವು ಕಾಣ್ತಾ ಬರ್ತೀವಿ ಮಾಸ್ಟರ್ಸ್. ಹಾಗಾಗಿ ನಮ್ಮ ಜೀವನವನ್ನ ನಾವು ವ್ಯರ್ಥ ಮಾಡದೆ ಅನುದಿನವೂ ಈ ಆನಾಪಾನಸತಿ ಧ್ಯಾನದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ, ಈ ಸಜ್ಜನ ಸಾಂಗತ್ಯವನ್ನ ಅಟೆಂಡ್ ಮಾಡ್ತಾ, ಒಳ್ಳೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ನಮ್ಮ ಜೀವನದಲ್ಲಿ ನಾವು ಓದುತ್ತಾ, ಅದನ್ನ ಬರೀ ಓದೋದಷ್ಟೇ ಅಲ್ಲ, ಅದ್ರಲ್ಲಿ ಕೊಟ್ಟಿರುವ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರೋಣ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಮಾಸ್ಟರ್ಸ್. ಯಾರಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಹೋಗಿ ಕೇಳ್ಬೋದು. ಪ್ರಶ್ನೆಯನ್ನ ಕೇಳಿ ಮಾಸ್ಟರ್ಸ್. ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹಾಗೆ ಆಡಿಯೋದಲ್ಲಿ ಪ್ರಶ್ನೆಯನ್ನ ಕೇಳ್ಬಹುದು ಇವತ್ತಿನ ಟಾಪಿಕ್ ಬಗ್ಗೆ. ಏನಾದ್ರೂ ಡೌಟ್ ಇದೆಯಾ ಮಾಸ್ಟರ್ಸ್?
ಮ್ಯಾಮ್ ಭಗವಂತ ಅಂದ್ರೆ ಒಳಗಿನ ಆತ್ಮ ಅಂದ್ರಿ. ನಾವು ಹಾ ಹಂಗೆ ಹೌದು, ನಿತ್ಯವೂ ಧ್ಯಾನ ಮಾಡ್ತಾ ಬರ್ತೀವಿ. ವೆರಿ ಗುಡ್. ಅರ್ಥ ಆಯ್ತು ಅಲ್ವಾ ಇವತ್ತಿನ ಟಾಪಿಕ್ ನಿಮ್ಗೆ? ಭಗವಂತ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಅದು ಬಿಟ್ಟು ಭಗವಂತನ ಅದ್ ಕೊಡು ಇದ್ ಕೊಡು ಅಂತ ಬೇಡ್ಕೊಳ್ಳೋ ಅಂತದಲ್ಲ. ನಮ್ಮೊಳಗಿರುವ ಆತ್ಮವೇ ಭಗವಂತ ಅನ್ನೋದನ್ನ ನಾವ್ ತಿಳ್ಕೊಳ್ಬೇಕು. ಧ್ಯಾನ ಮಾಡಿದ್ರೆ ನಮ್ ಭಗವಂತ ತುಂಬಾ ಖುಷಿ ಆಗ್ತಾನೆ, ಆನಂದ ಹೊಂದುತ್ತಾನೆ. ಗೊತ್ತಾಯ್ತಲ್ವಾ ಮಾಸ್ಟರ್ಸ್? ಎಸ್ ಮ್ಯಾಮ್, ಚೆನ್ನಾಗಿ ಇವತ್ತಿನ ಟಾಪಿಕ್. ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೀಗೆ ಅನುದಿನವೂ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇರಿ. ಹೀಗೆ ಅನುದಿನವೂ ಧ್ಯಾನ ಸಾಧನೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಮತ್ತೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕವನ್ನ ಓದಿ ಅಂತ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ವೆಲ್ಕಮ್. ಇನ್ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಯಾರು ಏನ್ ಹ್ಯಾಂಡ್ ರೈಸ್ ಮಾಡಿಲ್ಲ, ಇನ್ಯಾರಿಗೂ ಪ್ರಶ್ನೆ ಇಲ್ಲ. ಅದ್ಭುತವಾಗಿ ಇವತ್ತಿನ ಸತ್ಸಂಗ ನೆರವೇರ್ತು. ಎಲ್ಲರಿಗೂ ಚೆನ್ನಾಗಿ ಟಾಪಿಕ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಒಳ್ಳೆಯ ಟಾಪಿಕ್ ನ ಜೊತೆ ನಿಮ್ಮೆಲ್ಲರನ್ನ ಮುಂದಿನ ಸತ್ಸಂಗದಲ್ಲಿ ಭೇಟಿ ಆಗ್ತೀನಿ. ಇವತ್ತಿಗೆ ಇಷ್ಟು ಸಾಕು ಮಾಸ್ಟರ್ಸ್. ಎಲ್ಲರೂ ಅನುದಿನವೂ ಆನಾಪಾನಸತಿ ಧ್ಯಾನವನ್ನ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ನಿಮ್ಮೆಲ್ಲರನ್ನ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಸತ್ಸಂಗ ಕಾರ್ಯಕ್ರಮದಲ್ಲಿ. ನಾನು ನಿಖಿತಾ, ಸೈನಿಂಗ್ ಆಫ್. ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಧನ್ಯವಾದಗಳು ಮಾಸ್ಟರ್ಸ್.